ಏನು ಒಂದು 5% ಕೆಲಸ ಮಾಡೋಕ್ಕಾಗಲ್ಲ ಜನರದ್ದು. ಏನ್ ಕೇಳ್ತಾ ಇದ್ದಾರೆ ನಮಗವರು? ಒಂದು ಕುಡಿಯಕ್ಕೆ ನೀರಿನ ತಕ್ಲೀಫ, ಒಂದು ಕ್ಲೀನಿಂಗ್ ಕೇಳ್ತಾ ಇದ್ದಾರೆ. ಅಷ್ಟು ಮನೆ ಬರ ಮಾಡೋಕ್ಕಾಗಲ್ಲ ಅಂದ್ರೆ ಏನ್ರಿ? 5 ಕೋಟಿ ಇಲ್ಲಿ ಇದ್ರೆ 3-4 ಕೋಟಿ ಇಲ್ಲಿ 3 ವರ್ಷದ ಇನ್ನ 2 ಕೋಟಿ ಅವ್ರ ಪೇಮೆಂಟ್ ಅಡ್ವಾನ್ಸ್ ಅದ. 5-6 ಕೋಟಿದಾಗ ಕಂಟಿ ಕ್ಲೀನ್ ಮಾಡೋಕ್ಕಾಗಲ್ಲ, ಜನರಿಗೆ ನೀರು ಕುಡಿಸ್ಬೇಕಾಗಲ್ಲ. ಇಂಜಿನಿಯರ್ ಇಲ್ಲ, ಸ್ಟಾಫ್ ಇಲ್ಲ, ಬಿಡ್ರಿ ಅವ್ರ ಸ್ವಂತ ಒಂದು ಕೆಲಸ ಮಾಡ್ರಿ, ಪೇಮೆಂಟ್ ಕೊಡ್ರಿ. ಯಾರನ್ನ ಕೇಳಿದ್ರೆ ನಾನು ಹೇಳ್ತಿದ್ದೀನಿ, ಶಾಸಕರು ಬಂದು ಹೇಳಿದ್ರೆ ಅವ್ರು ಪೇಮೆಂಟ್ ಮಾಡಿದ್ದೀನಿ ನಾನು ಹೇಳ್ತೀನಿ, ನಾನು ಜವಾಬ್ ಕೊಡ್ತೀನಿ. ಅಲ್ಲ ಈಗ ಅವ್ರು ಸ್ವಲ್ಪ ಇಲ್ಲ ತಿಳ್ಕೊರಿ, ಜನರ ಪ್ರಾಬ್ಲಮ್ ಆಗಿದ್ದಾಗ ಯಾರಿನ ಹೊರಗಿಂದ ಬರೋದಿಲ್ಲ 100 ಅವಕಾಶ ಮಾಡ್ಕೊಡ್ಲಿಕ್ಕೆ ಪೇಮೆಂಟ್ ಮಾಡ್ಕೊಂಡು ಮತ್ತೆ ಈಗ ಯಾಕೆ ಮಾಡಬಾರ್ದು? ಒಳಗೆ ಬಂದು ನೋಡಿದ್ರು ಪಾಪ ಎಲ್ಲರೂ ಮೊಬೈಲ್ನಾಗ ವಿಡಿಯೋಗಳು ಅವ್ರ ಮನೆಯಲ್ಲಿ ಮತ್ತೆ ಸ್ಪಾಟ್ ಕರ್ಕೊಂಡು ತೋರಿಸಿರಿ. ನನಗೆ ಈ ಸರ್ ಈ ವಿಡಿಯೋದಾಗ ನೋಡ್ರಿ, ಆ ಜಾಗ ನೋಡ್ರಿ ಅಂತ ಹೇಳಿ ಸಣ್ಣ ಹುಡುಗರು ತಿರುಗಾಡ್ತಾರ, ರಾತ್ರಿಗಳು ಹೋಗ್ತಾರ. ಪಾಪ ಏನ್ ಪರಿಸ್ಥಿತಿ ಮೊದಲೇ ಬಂದಿರ ಸರ್. ಮತ್ತೆ ಯೂಟ್ಯೂಬ್ ನಮ್ಲಿಂದ ಮಾಡ್ಕೊಡಕ್ಕಾಗಲ್ಲ ಅಂತ ನಾವೇಕಿರ್ಬೇಕ್ರಿ? ಇವ್ರನ್ನ 10 ಕೋಟಿ ಕೆಲಸ ಕೇಳ್ತಾರೆ ಜನ. ಕ್ಲೀನಿಂಗ್ ಮಾಡಕ್ 50,000 ರೂಪಾಯಿ ಖರ್ಚು ಮಾಡಿದ್ರೆ ಇದು ಪೂರಾ ಖಾಲಿ ಕ್ಲೀನ್ ಆಗ್ತದೆ. ನಾ ಮಾಡ್ತೀನಿ ಬೇಕಾದ್ರೆ ನೋಡ್ರಿ, 50,000 ರೂಪಾಯಿ ಅದನ್ನು ನಮ್ಲಿಂದ ಮಾಡಕ್ಕಾಗಲ್ಲ ಅಂದ್ರೆ ಪಾಪ ಅವ್ರ ಮನೆ ಒಳಗೆ ಮೇನ್ ಒಳಗೆ ದೂರನೇ ಹೋಗ್ತೀವಿ, ಈ ಕಡೆ ಕಂಟಿ ಹಿಂದೆ ವಿಂಡೋ ಕಂಟಿ ಹೆಂಗಿರ್ತಾರೆ ಮನುಷ್ಯರು, ಅವ್ರ ಜೀವನ